ನನ್ನ ಹೆಸರು ಆಕಾಶ್ ನಾಯ್ಜಿ. ನನ್ನ ಸ್ನೇಹಿತನಾದ ನೂತನ್ ನಾಯಕರ್. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮಗೆ ಬಂದಿರುವ ಮಾದರಿ ಎಂದರೆ ಹಸಿರು ಮನೆ ಪರಿಣಾಮ. ಭೂಮಿಗೆ ಸೂರ್ಯನ ಶಕ್ತಿ ಬೆಳಕಿನ ರೂಪದಲ್ಲಿ ಬರುತ್ತದೆ. ಈ ಶಾಖದಿಂದ ಭೂಮಿಯ ಮೇಲ್ಮೈ ಬಿಸಿಯಾಗಿ ಇನ್ಫ್ರಾರೆಡ್ ಕಿರಣಗಳ ರೂಪದಲ್ಲಿ ಶಾಖ ಹೊರಹೊಮ್ಮುತ್ತದೆ. ಈ ಶಾಖವನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳದಿದ್ದರೆ ಇವು ಬಹುಬೇಗ ಚದುರಿ ಹೋಗಿ ಭೂಮಿಯ ಉಷ್ಣತೆ ಕಡಿಮೆ ಆಗಿಬಿಡುತ್ತದೆ. ಆಗ ಸುಮಾರು -15 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಭೂಮಿಯ ಮೇಲೆ ಆಗಿಬಿಡುತ್ತದೆ. ಇಂತಹ ತಣ್ಣನೆಯ ಪರಿಸ್ಥಿತಿಯಲ್ಲಿ ಜೀವಿಗಳು ಬದುಕಲು ಸಾಧ್ಯವಾಗುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಅದೃಷ್ಟವಶ ನಮ್ಮ ವಾತಾವರಣದಲ್ಲಿರುವ ಅನಿಲಗಳಾದ ನೀರಾವಿ, ಓಝೋನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ್ಗಳ ಮೂಲಕ ಶಾಖ ಭೂಮಿಗೆ ಹಾದು ಹೋಗಿ ಸ್ವಲ್ಪ ಪ್ರಮಾಣದ ಶಾಖವನ್ನು ಈ ಅನಿಲಗಳು ಹಿಡಿದಿಟ್ಟುಕೊಳ್ಳುತ್ತವೆ. ಇದರಿಂದಾಗಿ ಸೂರ್ಯನಿಲ್ಲದ ಸಮಯದಲ್ಲೂ ಕೂಡ ಅವಶ್ಯಕವಾದ ಉಷ್ಣತೆಯು ಭೂಮಿಯ ಮೇಲೆ ಇರುತ್ತದೆ. ಇದನ್ನೇ ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಆದ್ದರಿಂದ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಓಝೋನ್ಗಳನ್ನು ಹಸಿರುಮನೆ ಅನಿಲಗಳೆಂದು ಕರೆಯುತ್ತೇವೆ. ಆದರೆ ಇತ್ತೀಚೆಗೆ ವಾಯು ಮಾಲಿನ್ಯ ಆಗುತ್ತಿರುವುದರಿಂದ ಈ ಹಸಿರುಮನೆ ಅನಿಲಗಳು ಶಾಖವನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಹಿಡಿದಿಟ್ಟುಕೊಳ್ಳುವಂತಾಗಿದೆ. ಆದ್ದರಿಂದ ಭೂಮಿಯ ಮೇಲೆ ಹೆಚ್ಚಿನ ಪ್ರಮಾಣದ ಶಾಖ ಉಳಿದು ಜೀವಿಗಳಿಗೆ ಹಾನಿಯಾಗುತ್ತದೆ. ಧನ್ಯವಾದಗಳು.